ಅಮೃತೋತ್ಸವದ ಶುಭಾಶಯಗಳು. ಮಣ್ಣಿನ ಮಕ್ಕಳ ಕುಲ ಗುರುಗಳಾದ ಭೈರವಾವತಾರಿ ಶಿಲಾಗಿರಿಯನ್ನು ಸುವರ್ಣಗಿರಿಯನ್ನಾಗಿ ರೂಪಿಸಿ ನಾಡಿಗೆ ಅರ್ಪಿಸಿದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರುಗಳಾಗಿದ್ದ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಕರ ಸಂಜಾತರು ಪ್ರಸ್ತುತ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರುಗಳಾಗಿರುವ ಜಗದ್ಗುರುಗಳಂತ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ರಾಮ್ ಪ್ರಸಾದ್ ಮನೋಹರ್ ಅವರೇ, ಚಿಕ್ಕರಂಗೇಗೌಡರೇ, ರವಿ ಅವರೇ, MLC ಅವರು, ಸುಧಾಮ್ ದಾಸ್ ಅವರು ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಾಡಪ್ರಭು ಕೆಂಪೇಗೌಡ ಸಮಿತಿ ಆಚರಣೆಗೆ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳೇ, ಸಮಿತಿಯ ಸದಸ್ಯಗಳೇ, ಎಲ್ಲ ನಮ್ಮ ನೀರಿನ ಸರಬರಾಜು ಮಾಡ್ತಾ ಇರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಬಂಧುಗಳೇ, ನಾನು ಬೇರೆ ಕಾರ್ಯಕ್ರಮ ಆದರೆ ಇವತ್ತು ಬರಕ್ಕೆ ಆಗ್ತಿರ್ಲಿಲ್ಲ, ನನ್ನ ಕೇಳಿ ಒಪ್ತಿರ್ಲಿಲ್ಲ, ಉಪ್ಪು ಇರಲಿಲ್ಲ, ಯಾವುದೂ ನಾನು ಅವಾಯ್ಡ್ ಮಾಡ್ತೆ. ಯಾಕೆಂದ್ರೆ ಅಸೆಂಬ್ಲಿ ನಡೀತಾ ಇದೆ. ಇವತ್ತು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ಅಸೆಂಬ್ಲಿಯಲ್ಲಿ ಇವತ್ತು ಸಬ್ಜೆಕ್ಟ್ ಅನ್ನ ತಗೊಂಡು ಬಂದಿದ್ದೇನೆ. ನಾಡಪ್ರಭು ಕೆಂಪೇಗೌಡರು 4 ಕಡೆ ಗೋಪುರವನ್ನ ಇಟ್ಟು ಅವರು ಬೆಂಗಳೂರು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತೇಳಿ ಯಾವ ರೀತಿ ಅಂತ ಅವ್ರು ಯೋಚನೆ ಮಾಡಿರ್ಲಿಲ್ವೇನೋ. ಅದಕ್ಕಿಂತ ಮೀರಿ ಈ ಒಂದು ಬೆಂಗಳೂರು ಬೆಳೀತಾ ಇದೆ. ನಾನು ಯಾವುದೋ ಒಂದು ಭಾಷಣದಲ್ಲಿ ವಿಧಾನಸೌಧದಲ್ಲಿ ನಂಗೆ ಹೇಳಿದಂಗೆ ನೆನಪು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಟಿದ್ರು, ಕೃಷ್ಣ ಬೆಂಗಳೂರನ್ನ ಅಂತಾರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅನ್ನೋ ಮಾತನ್ನು ಕೂಡ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ. ಇವತ್ತು ಈ ಬೆಂಗಳೂರು ನಗರವನ್ನ, ಬೆಂಗಳೂರು ಅಭಿವೃದ್ಧಿ ಜವಾಬ್ದಾರಿಯನ್ನ, ಬೆಂಗಳೂರು ನಗರ ಅಭಿವೃದ್ಧಿಯ ಇಲಾಖೆಯನ್ನ ಬಹಳ ಜವಾಬ್ದಾರಿಯಾಗಿ ನಾನು ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಇದನ್ನ ತೆಗೆದುಕೊಂಡಿದ್ದೇನೆ. ಕಳೆದ 1 ವರ್ಷದಿಂದ ಬರೀ ಸಲಹೆ ಕೇಳದೆ ನಂದಾಗೋಗಿದೆ. 70,000 ಜನ ಬೆಂಗಳೂರು ಯಾವ ದಿಕ್ಕಿನಲ್ಲಿ ಇರಬೇಕು ಅಂತೇಳಿ ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ. ಈಗ ನಾನು ಫೈನಲ್ ಆಗಿ ಎಲ್ಲ ಒಂದು ರೂಪರೇಷೆಗಳನ್ನ ಸಿದ್ಧತೆ ಮಾಡಿ ಆ ರೂಪರೇಷೆಗಳನ್ನ ಒಂದು 5-6 ದಿನದಿಂದ ಚೀಫ್ ಮಿನಿಸ್ಟರ್ ಮತ್ತು ಬೆಂಗಳೂರು ನಗರ ಸಂಬಂಧಪಟ್ಟಂತ ಶಾಸಕರು ಮಂತ್ರಿಗಳ ಮುಂದೆ ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ಗೆ ಇಡೋಕ್ಕಿಂತ ಮುಂಚಿತವಾಗಿ ಅನೇಕ ಚರ್ಚೆಗಳನ್ನು ಮಾಡಿ ಈಗ ಅದಕ್ಕೆ ರೂಪವನ್ನ ತಯಾರು ಮಾಡ್ತಾ ಇದ್ದೀನಿ. ಶತಮಾನದ ಹಿಂದೆ ಕನಕಾಪುರ ಬಳಿಯ ಶಿವನ ಸಮುದ್ರದಲ್ಲಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ ಸುಂದರಿಂ. ನಮ್ಮ BWSS ಮಂಡಳಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕೆಂಪೇಗೌಡ ಜಯಂತಿಯ ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ನಾಡಿನ ಧೀಮಂತ ನಾಯಕನಾಗಿ ಹಿಂದಿನ ಸರ್ಕಾರಗಳಲ್ಲಿ ಹಲವಾರು ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಪಕ್ಷದ ಅಧ್ಯಕ್ಷನಾಗಿ
ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪ್ರಸ್ತುತ ಉಪಮುಖ್ಯಮಂತ್ರಿಗಳೂ ಆಗಿರ್ತಕ್ಕಂಥ ಶ್ರೀಮಠದ ಸದ್ಭಕ್ತರು ಆದ ಮತ್ತು ನಿಮ್ಮ ಇಲಾಖೆಯ ಮಂತ್ರಿಯಾಗಿ, ನೀರಾವರಿ ಮಂತ್ರಿಯಾಗಿ, ಬೆಂಗಳೂರು ಅಭಿವೃದ್ಧಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾಮ್ ದಾಸ್ರವರಿದ್ದಾರೆ, ತಲಕಾಟ್ ಚಿಕ್ಕರಂಗೇಗೌಡ್ರೆ, ರವಿ ಅವರು, ರಾಮ್ ಪ್ರಸಾದ್ ಅವರು, ಗಂಗಾಧರ್ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದವರೇ, ಈಗಾಗಲೇ ಮಂತ್ರಿಗಳು ಸವಿಸ್ತಾರವಾಗಿ ಇಲಾಖೆಯ ಮತ್ತು ನಿಮ್ಮ ಮಂಡಳಿಯ ಸಮಸ್ಯೆಗಳ ಬಗೆಗೆ ಮಾತನಾಡಿದರೆ, ಕೆಂಪೇಗೌಡರ ಬಗೆಗೆ ಮಾತನಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಬಿಲ್ಲನ್ನು ಮಂಡಿಸೋದಕ್ಕೂ ಪೂರ್ವದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಅದರ ಎಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಅವರು ಮೀಟಿಂಗ್ ಕರೆದಿರೋದ್ರಿಂದ ಅವರು ಬೇಗ ಹೊರಡಬೇಕಾಗಿದೆ. ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸಿದ್ದೇನೆ. 2019ನೇ ಇಸ್ವಿನಲ್ಲಿ ಇದೇ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಕೂಡ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮನ ನೀವೆಲ್ಲರೂ ಕೂಡ ಸೇರಿ ಮಾಡಿದ್ರಿ. ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನೀವುಗಳು ಅವರು ಹೇಳಿದ ಹಾಗೆ ಇದು ಕೇವಲ ಕೆಂಪೇಗೌಡರ ಜಯಂತಿಯನ್ನು ಅಷ್ಟೇ ಅಲ್ಲ, ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ತತ್ವಜ್ಞಾನ ದೃಷ್ಟಿಯಿಂದ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟು ಮಹಾತ್ಮರು ಹೋಗಿದ್ದಾರೋ ಅವರೆಲ್ಲರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳಿಕ್ಕೋಸ್ಕರ, ತಿಳ್ಕೊಳ್ಳಿಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥ ತುಂಬ ಸಂತೋಷವಾದ ವಿಚಾರ. ಅಯಂ ನಿಜಃ ಪರೋವೇತ್ತಿ ಗಣನಾ ಲಘುಚೇತಸ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಬಹುಶಃ 5000 ವರ್ಷಗಳ ಹಿಂದೆ ಹೇಳಿದ ಈ ಮಾತನ್ನು ನಮ್ಮ ಕೆಂಪೇಗೌಡರು, ಬಸವಣ್ಣವರು ಇದೇ ಮಾತನ್ನು ಅವರ ಕನ್ನಡದಲ್ಲಿ ಹೇಳಿದರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಕೂಡಲ ಸಂಗಮ, ಮನೆಯ ಮಗನೆಂದೆನಿಸಯ್ಯ ಅಂತ. ಇದಕ್ಕೆ ಪೂರಕವಾಗಿ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನವಾಗಿ ಬದುಕಿ ತೋರಿಸಿದಂಥವರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವತ್ತಿಗೇನೆ ಸ್ಕಿಲ್ಡ್ ಬೇಸ್ ಸೊಸೈಟಿಯ ಅವಶ್ಯಕತೆಯನ್ನು ಮನಗಂಡು ವ್ಯಕ್ತಿಯಲ್ಲಿರ್ತಕ್ಕಂಥ ಜ್ಞಾನ ಅದು ಕೌಶಲ್ಯವಾಗಿ ಪರಿವರ್ತನೆ ಆಗದೆ ಹೋದದ್ದಾದರೆ ವ್ಯಕ್ತಿಯ ಉದ್ಧಾರ ಮತ್ತು ನಾಡಿನ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡು ಇತ್ತೀಚೆಗೆ ಯೂಸ್ ಮಾಡ್ತಾ ಇದ್ದೀವಲ್ಲ ಮಾಡರ್ನ್ ಲ್ಯಾಂಗ್ವೇಜ್ನಲ್ಲಿ ಸ್ಕಿಲ್ಲಿಂಗು, ರೀಸ್ಕಿಲ್ಲಿಂಗು, ಅಪ್ಸ್ಕಿಲ್ಲಿಂಗ್ ಇವೆಲ್ಲ ಹೇಳ್ತೀವಲ್ಲ, ಇಷ್ಟೊಂದನ್ನು ಕೂಡ ಕೆಂಪೇಗೌಡರು ಆ ಕಾಲಕ್ಕೇನೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದು ಅವತ್ತಿಗೇನೆ ನಾಡು ಬೆಳೆಯುವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಂಥವ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.